ಯಾರು ನಾನು ಅದನ್ನು ಸಮರ್ಥಿಸ್ಕೋತಾ ಇಲ್ರಿ. ನಾನು ಸಮರ್ಥಿಸ್ಕೊಂಡು ಮಾತಾಡಿದ್ದು ಯಾರು ಫಸ್ಟ್ ಪ್ರಾರಂಭ ಯಾರು ಮಾಡಿದಿರಿ? ನಾನು ಖಾದ್ರಿ ವಕೀಲನ ಅಥವಾ ಮತ್ತೆ ಯಾರನ್ನೇ ನಾನು ಸಮರ್ಥಿಸ್ಕೋತಾ ಇಲ್ಲ. ಆದರೆ ಇದನ್ನು ಮಾತಾಡೋದ ಮೇಲೆ ರಿಯಾಕ್ಷನ್ ಬರ್ತದೆ. ಯು ಹ್ಯಾವ್ ಸ್ಟಾರ್ಟೆಡ್ ಇಟ್ ಅಂತ ಅನಿಸ್ಕೋಬೇಕಾಕಪ್ಪ ನೀವು. ಅಂದರೆ ಈ ಎತ್ತಾಳವರೆಗೂ ಗೊತ್ತಾಗಬೇಕಲ್ಲ. ಈಗ ನನ್ನ ಹಂಗೆ ಮಾತಾಡೋಕ್ಕೆ ಬೇರೆಯವ್ರಿಗೂ ಬರ್ತದೆ ಅಂತೇಳಿ ನಾನು ಮಾತಾಡಿದ್ದಕ್ಕೆ ನನಗೂ ಕೆಟ್ಟದಾಗಿ ಮಾತಾಡೋಕ್ಕೆ ಬರ್ತದೆ ಅಂತ ಗೊತ್ತಾಗಬೇಕಲ್ಲ. ನಾನು ಇರಲಿಲ್ಲ, ನಾನು ಕೌನ್ಸಿಲ್ಗೆ ಇವತ್ತು ಯಾರು ಅಲ್ಲ, ಇವರೇ ಉಲ್ಟಾ ಎತ್ತಿದ್ದಾರೆ ಅಲ್ಲಿ. ಖಾದ್ರಿ ವಕೀಲ ನನ್ನ ಮೇಲೆ ಎಂ ಪಿ ನನ್ನ ಮೇಲೆ ಮಾಡಿದ್ದು ಬಿಡ್ರಿ. ಖಾದ್ರಿ ವಕೀಲ ಹಿಂದೆ ಭಾಳ ಹಿಂದೆ ಮಾಡಿದ್ದ ಏನ್ರಿ ಅದೆಲ್ಲ ಮಾಡಲಿ. ಅದ್ರ ಇವರೇ ಎತ್ತಿದ್ದಾರೆ ಖಾದ್ರಿ ವಕೀಲ ಹಿಂಗೆ ಹಂಗೆ ಅಂತೇಳಿ. ತಂದು ಹೇಳ್ಬೇಕಾಗಿತ್ತಲ್ಲಿ, ನಾ ಹಿಂಗೆಲ್ಲ ಮಾಡಿದ್ದೀನಿ ಅಂತ ಹೇಳ್ಬೇಕಾಗಿತ್ತು ಅಸೆಂಬ್ಲಿಯಲ್ಲಿ. ಅದು ಫ್ಲೋರ್ ಆಫ್ ದ ಹೌಸ್ ಇಶ್ಯೂಸ್ಟಲ್ಲಿ ನಾ ಏನು ಮಾಡಿದ್ದೀನಿ, ನಾ ಏನು ಮಾತಾಡಿದ್ದೀನಿ, ನಾ ಪೈಗಂಬರ್ ಬೈದಿದ್ದೀನಿ, ನಮ್ಮ ಮುಸಲ್ಮಾನ್ ಹೆಣ್ಮಕ್ಳಿಗೆ ನೋಡ್ರಿ. ಒಂದು ಹೇಳ್ತೀನಿ ಭಂಡಾರಿ ಅವರ, ನೀವು ನಿಮ್ಮ ಜಗಳ ಇರ್ಬೋದು, ಹೆಣ್ಮಕ್ಳನ್ನ ಯಾಕೆ ತರ್ತೀರಿ ಇಲ್ಲಿ? ಹೆಣ್ಮಕ್ಳನ್ನ ತರುವಂಥದ್ದು ಅತ್ಯಂತ ಕೀಳ. ಇವತ್ತು ನನಗೆ ಬೇರೆಯವ್ರಿಗೆ ಇವತ್ತು ಸಹ ಇರ್ಬೋದು, ವೈರಿ ಇರ್ಬೋದು, ಚುನಾವಣೆ ನಾವು ಸ್ಪರ್ಧಿಸ್ಬೇಕು, ಬೇರೆ ಪಕ್ಷ ಇರ್ಬೋದು. ಅದರ ಮನೆಯ ಮುಗ್ಧ ಹೆಣ್ಮಕ್ಳನ್ನ, ಅದು ಹಿಂದೂ ಇರಲಿ ಮುಸ್ಲಿಂ ಇರಲಿ ಬೇರೆ ಯಾವುದೇ ಜಾತಿ ಇರಲಿ, ಹೆಣ್ಮಕ್ಳನ್ನ ಯಾಕೆ ಹೇಳ್ತರ್ತೀರಿ? ಇದ್ರಾಗ ದೇವ್ರನ್ನ ಯಾಕೆ ಹೇಳ್ತರ್ತೀರಿ? ಇದು ಕೆಟ್ಟ ಮನಸ್ಥಿತಿ ತೋರಿಸ್ತದೆ. ಮಾತಾಡಿ, ನೀವು ಪಕ್ಷದ ಬಗ್ಗೆ ಮಾತಾಡ್ರಿ, ಅಭಿವೃದ್ಧಿ ನಾವು ಮಾಡಿಲ್ಲ, ನಾವು ಮಾಡಿದ್ದೀವಿ, ನೀವು ಮಾಡಿದ್ದೀವಿ ಮಾತಾಡ್ರಿ. ಅದನ್ನು ಬಿಟ್ಕೊಂಡು ನೀವು ಹೆಣ್ಮಕ್ಳನ್ನ, ಮುಗ್ಧ ಹೆಣ್ಮಕ್ಳ ಬಗ್ಗೆ ಸ್ಟೇಟ್ಮೆಂಟ್ ಕೊಡುವಂಥದ್ದು, ಪೈಗಂಬರ್ ಬಗ್ಗೆ ಸ್ಟೇಟ್ಮೆಂಟ್ ಕೊಡೋದು, ಯಾರೇ ಆಗಲಿ. ಮತ್ತು ಅದ್ರ ರಿಯಾಕ್ಷನ್ ಆಗಿ ಕೂಡ ಯಾರು ಕೊಡ್ತಾರಲ್ಲ, ಅದು ಖಾದ್ರಿ ವಕೀಲನೇ ಇರ್ಬೋದು, ಯಾರೇ ಇರ್ಬೋದು, ಅವರು ಹೆಣ್ಮಕ್ಳು ತರಬಾರ್ದು. ಇನ್ನೂ ಅಸೆಂಬ್ಲಿ ನಡೀತಾ ಇದೆ, ಇನ್ನೂ ಅಸೆಂಬ್ಲಿ ನಡೀತಾ ಇದೆ. ಲಟ್ಸಿ ಈಗ ಅವ್ರು ಮಾಡ್ತಾ ಇದ್ದಾರೆ. ಲಟ್ಸಿ ಅದು ನೋಡ್ತೀವಿ, ನಾವು ಮಾತಾಡ್ಕೊಂಡು ಚರ್ಚೆ ಮಾಡ್ತೀವಿ. ಇವರು ನೋಡಿ, ಅದು ನಾನು ಹೇಳೋದಲ್ಲ, ಅಸೆಂಬ್ಲಿನ ನಡೀತಾ ಇದೆ. ಇನ್ನೂ ಒಂದು ವಾರ ಅಸೆಂಬ್ಲಿ ಇದೆ. ಮತ್ತು ಅಷ್ಟೇ ಅಲ್ಲ, ನಾನು ಈಗಾಗಲೇ ಹೇಳಿದ್ದೀನಲ್ಲ, ನಾನು ಬದ್ಧನಾಗಿದ್ದೀನಿ. ಇವ್ರ ಮೇಲೆ ಏನು ಕ್ರಮ ಕೈಗೊಳ್ಳೋಕ್ಕೆ ಬರ್ತದೆ. ಇವ್ರ ಬಾಯಿ ಮುಚ್ಚಿಸ್ಲಿಕ್ಕೆ ಏನ್ರಿ ನಾವು ಏನೆಲ್ಲ ಮಾಡಬೇಕು, ನಾನು ಮುಖ್ಯಮಂತ್ರಿಗಳ ಜೊತೆ, ಗೃಹ ಸಚಿವರ ಜೊತೆ ಮತ್ತು ಕಾನೂನು ಸಚಿವ ಚರ್ಚೆ ಮಾಡ್ತೇನೆ. ನೆಕ್ಸ್ಟ್, ಇದು ಬಸವ ಜನ್ಮಭೂಮಿ, ಇದು ಆದಿಲ್ ಶಾಯರ ಸಾಮರಸ್ಯ ನಾಡೂ ಕೂಡ ಹೌದು. ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ನಾಡಿದು. ಇಂಥ ಭೂಮಿಯಲ್ಲಿ ಇವತ್ತು ನಗರದ ಶಾಸಕರು ಪದೇ ಪದೇ ಇವತ್ತು ಅವರು ವಿಶೇಷವಾಗಿ ಇಸ್ಲಾಂ ಧರ್ಮನವ್ರನ್ನ, ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ, ಹಿಂದೆ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಇದು ಮಾಡಿದರು. ಅದಕ್ಕಿಂತ ಮುಂಚೆ ಇವತ್ತೊಂದು ದಿವಸ ಟೋಪಿ ದಾಡಿ ವಿಚಾರಗಳನ್ನು ಮಾತಾಡಿದರು. ಈಗ ಮೊನ್ನೆ ಕೊಪ್ಪಳದಲ್ಲಿ ಇವತ್ತೊಂದು ದಿವಸ ಮುಸ್ಲಿಂ ಯುವತಿಯರನ್ನ, ಹುಡುಗಿಯರನ್ನ ಮದುವೆ ಆದರೆ ನಿಮ್ಗೆ 5 ಲಕ್ಷ ಬಹುಮಾನ ಅಂಥೇಳಿ ಒಂದು ಕೀಳ ಮಟ್ಟದ ಒಂದು ಹೇಳಿಕೆ ಕೊಟ್ಟರು. ಇದು ಅವರ ಕೀಳ ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ, ಹೊಲಸು ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ, ಅಸಹ್ಯಕರವಾದಂಥ ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ. ಅವರ ಹೆಸರು ಬಸನಗೌಡ, ಅಂದರೆ ಅವ್ರ ತಂದೆಯವರು ಬಸವಣ್ಣನ ಮೇಲೆ ಹೆಸರಿಟ್ಟಿದ್ದಾರೆ. ವಚನ ಹೇಳಬೇಕಾಗಿದ್ದ ವ್ಯಕ್ತಿ, ವಚನ ಕೇಳಬೇಕಾಗಿದ್ದ ವ್ಯಕ್ತಿ ಇಂಥ ಅಸಹ್ಯಕರವಾದಂಥ ಕೀಳವಾದಂಥ ಹೇಳಿಕೆಯನ್ನು ತಿಳಿಸ್ಕೊಡ್ತಾ ಇದ್ದಾರೆ ಅಂತ. ನಾನು ಇದನ್ನು ಖಂಡಿಸ್ತೀನಿ. ಮತ್ತು ತಾವು ಹೇಳಿದಂಗೆ ನಾನು ಈಗಾಗಲೇ ವಿಚಾರ ಮಾಡಿದ್ದೀನಿ. ನಾನು ಇದನ್ನು ಗೃಹ ಸಚಿವರು, ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರು ಅವರೆಲ್ಲರಿಗೂ ಅವ್ರ ಜೊತೆ ನಾವು ಚರ್ಚೆ ಮಾಡ್ತೀವಿ. ಇವರು ಪದೇ ಪದೇ ಹೇಳಿಕೆಯನ್ನು ಇವತ್ತು ದಿವಸ ಏನು ಮಾಡ್ತಾ ಇದ್ದಾರೆ, ಇವರು BJPಯಿಂದ ಪಕ್ಷದಿಂದ ಉಚ್ಚಾಟನೆ ಮಾಡಿದರು ಹೇಳಿಕೆ ಸಲುವಾಗಿ. ಅವ್ರ ರಾಜಕೀಯ ಹೇಳಿಕೆಗಳು ಇರಲಿ, ಅದು ಕಾಂಗ್ರೆಸ್ ಪಕ್ಷವನ್ನು ಟೀಕಿಸಲಿ, MB ಪಾಟೀಲ್ರನ್ನ ಟೀಕಿಸಲಿ, ಅಭಿವೃದ್ಧಿ ಬಾಬಾನ ಟೀಕಿಸಲಿ. ಆದರೆ ಇವತ್ತು ಒಂದು ಧರ್ಮದ ಹೆಸರನ್ನು ಇವತ್ತು ದಿವಸ ನಾವು ಹೇಳ್ತಾ ಹೋಗಿ, ಇವತ್ತು ಕುವೆಂಪು ಅವರು ಹೇಳಿದಂಥದ್ದು ಇದು ಸರ್ವ ಜನಾಂಗದ ಶಾಂತಿಯ ತೋಟ. ಬಸವಣ್ಣವ್ರು ಏನು ಹೇಳ್ತಾರೆ, ಇವನಾರವ ನಮ್ಮವ ಅಂತ ಹೇಳ್ತಾರೆ. ಇಂಥ ಒಂದು ನಾಡಿನಲ್ಲಿ ಇವತ್ತು ದಿವಸ ಆದಿಲ್ಶಾಹಿ ಅರಸರಿದ್ದರು, ಅವರು ಕೂಡ ಸಾಂಸ್ಕೃತಿಕವಾಗಿ ಇವತ್ತು ದಿವಸ ಸಂಗೀತ ಬಜಾರ, ಇವತ್ತು ಆದಿಲ್ಶಾಹಿ ಅದರಲ್ಲಿ ಆರ್ಮಿದಲ್ಲೇ
ಇವತ್ತು ಶಿವಾಜಿ ಮಹಾರಾಜರ ತಂದೆ ಇವತ್ತು ದಿವಸ ಇವತ್ತು ಜನರಲ್ ಆಗಿದ್ದರು. ಶಿವಾಜಿ ಮಹಾರಾಜರ ತಂದೆನೇ ಇದ್ರಲ್ಲ ಅಲ್ಲಿ. ಆದಿಲ್ ಶಾಹಿ ಆರ್ಮಿಯಲ್ಲಿ ಸಂಗೀತ ಬಜಾರ, ಸಂಸ್ಕೃತ ಇದನ್ನು, ಸಾಹಿತ್ಯವನ್ನು ಇವತ್ತು ದಿವಸ ಅಂಥ ಒಂದು ಬಸವಣ್ಣನ ನಾಡಿನಲ್ಲಿ, ಸಿದ್ದೇಶ್ವರ ಸ್ವಾಮೀಜಿ ಅವ್ರ ನಾಡಿನಲ್ಲಿ, ಆದಿಲ್ ಶಾಹಿ ನಾಡಿನಲ್ಲಿ ಈ ರೀತಿ ಇವರು ಬಸವಣ್ಣನ ಹೆಸರಿಟ್ಕೊಂಡು ಇಂಥ ಕೀಳು ಮನಸ್ಥಿತ ವ್ಯಕ್ತಿ ಇವತ್ತು ದಿವಸ ಇವರಾಗಿದ್ದಾರೆ. ಅದಕ್ಕೆ ನಾನು ಇಷ್ಟೇ ಹೇಳ್ತೇನೆ, ನಾನು ಇದನ್ನು ಕಾನೂನು ಸಭೆಗಳಲ್ಲಿ ಇಷ್ಟು ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಈಗ ಸರ್ಕಾರ ಇದನ್ನು ಏನಾದರೂ ಒಂದು ಇದಕ್ಕೆ ಅವ್ರನ್ನ ಹತ್ತಿಕ್ಕಲಿಕ್ಕೆ, ಅವ್ರನ್ನ ಇದು ಮಾಡಲಿಕ್ಕೆ ಒಂದು ಕ್ರಮ ಕೈಗೊಳ್ಬೇಕಾಗ್ತದೆ. ಅದು ಯಾವ ರೀತಿ ಮಾಡಬೇಕಾಗ್ತದೆ ಅಂತೇಳಿ ನಾನು ಕಾನೂನು ಸಚಿವರಿಗೆ, ಗೃಹ ಸಚಿವರಿಗೆ ಮತ್ತು ತದ ಮುಖ್ಯಮಂತ್ರಿಗಳು ಕೂಡ ಚರ್ಚೆ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾವು ಹಿಂಜರಿಯುವುದಿಲ್ಲ. ಸರ್ಕಾರ ಅದು ಪ್ರಯತ್ನವನ್ನು ಮಾಡ್ತದೆ. ನಾನು ಅದರ ಮುಂಚೂಣಿಯಲ್ಲಿ ಇರ್ತೇನೆ.